ಅವಳು ಹೋದ್ಮೇಲೆ ಸಂಜೆಲೆ ಬಿಸಿ ಬೆಳಗ್ವಿದೆ ಊಟ ನಾವು ಊಟ ಮಾಡಬೇಕಲ್ಲ, ಅಡುಗೆ ಮಾಡಬೇಕಲ್ಲ, ಅವೆಲ್ಲನೇ ನೀರು ಪಾತ್ರೆ ಎಲ್ಲ ತೊಳಿಬೇಕು. ಇದೆಲ್ಲಿದ್ದದಪ್ಪ ಮನೆ, ಅವಳು ಊರಿಗೆ ಹೋಗಳೆ, ಅವಳು ಅಡುಗೆ ಮಾಡೋದ್ರಿಂದ ಹಿಡ್ದು ಪಾತ್ರೆ ತೊಳೆಯೋದೆಲ್ಲ ನನ್ನ ಕೆಲಸ. ನೀರು ಒಂದ್ಗಳಿಗೆ ಬರ್ತವೆ, ಒಂದ್ಗಳಿಗೆ ಹೊಂಟಾಯ್ತವೆ. ಈಗ ಹೋದಾಗ ಹಾಲು ಬಿಡಿಸ್ಕೊಬಂದೆ, ಇನ್ನೂ ಕಾಪಿನೂ ಕುಡಿದಿಲ್ಲ. ಅದು ಆರೋಯ್ತೇನೋ ಕಾಯಿಸಿ ಮಡಗೀನಿ, ಅದು ಆರೋಯ್ತೇನೋ ಕಾಯಿಸಿ ಮಡಗೀನಿ. ಇದೆಲ್ಲ ಸೋಪ್ ಒಂದೇ ಒಂಚೂರು ಮಡ್ಗಾಳೆ. ಯಾವ ಗಳಿಗೆಲ್ಲ ಹೊಂಟಾಯ್ತವೆ, ನಿಂತೈತವೆ, ನೀರು ಅಂತಲೇ ಗೊತ್ತಾಯ್ತಿಲ್ಲ. ಪಟ ಪಟ ಪಟ್ನ ಬೆಳಿಕೊಳ್ಳಿಲ್ಲ ಅಂತಂದರೆ ಇವತ್ತು ಬಾ ಅಂತಂದರೆ ಶನಿವಾರ ಭಾನುವಾರ ಬತ್ತು ಅಂದ್ರೆ ಸಾಕು, ಅಲ್ಲೇ ಊರ ಕಡೆಗೆ ಜ್ಞಾನ ಎಳೆದು ಬಿಡ್ತದೆ ಅವಳಿಗೆ. ಇಲ್ಲೆಲ್ಲ ಅಡುಗೆ ಮಾಡೋ ತವಿಂದ ಹಿಂಗೆ ಬೆಳಗ್ಗೆ ತವಿಂದ ನೀರು ಹಿಡಿಯೋ ತವಿಂದ ನಾವೇ ಕಷ್ಟಪಡಬೇಕು, ಓಡಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಾಮೂಲಿ ಇವೆಲ್ಲ ಇದ್ದೇ ಇರ್ತವೆ. ಕೆಲವರು ಇವೆಲ್ಲ ಮಾಡಿಕ್ಕಿಲ್ಲ, ಈಗ ವಿಧಿ ಇಲ್ಲ, ನಾವು ಮಾಡಲೇಬೇಕು. ಏಕೆಂತಂದರೆ ಗೊತ್ತಲ್ಲ, ಈ ಅಡುಗೆ ಮಾಡೋದು ಇವೆಲ್ಲ ನಾನು ಕಲ್ತ್ಕೊಬಿಟ್ರೆ, ಈ ಸ್ಟಾರ್ಟಿಂಗಿಂದಲೂ ಮಾಡದೆ ಹೋಗ್ಬಿಟ್ರೆ ಇವ್ಯಾವ್ದೂ ಏನು ಹೇಳ್ತಿರೋ ಏನು ಕೇಳಿಕ್ಕಿಲ್ಲ. ಎಲ್ಲ ಹೋಟ್ಲಲ್ಲಿ ಪಾಟ್ಲಲ್ಲಿ ತಿನ್ಕಂಡು ಹೆಂಗೋ ಇದು ಮಾಡುವಂತ ಅಂತಾರೆ. ಬಟ್ ನಾವು ಆಗಿನಿಂದಲೂ ಹಿಂಗೆ ಬೆಳಿಕಂಡು ತೊಳ್ಕಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿರೋದು ಅಭ್ಯಾಸ ಮಾಡ್ಕೊಬಿಟ್ಟಿವಲ್ಲ, ಅದರಿಂದ ಎಲ್ಲ ನಮ್ಮ ಮೇಲೆ ಬೀಳ್ತವೆ. ಈ ಹಿಟ್ಟು ಉಂಡೆ ಇಟ್ಕೆ ನಾವು ತಟ್ಟೆನ ಹಿಟ್ಟು ಉಂಡೆ ಇಟ್ಕೆ ನೀರಲ್ಲಿ ಹಂಗೆ ಒಂಚೂರು ತೊಳೆದು ಮುಡಿದ್ಬಿಟ್ರೆ ಒಂಚೂರು ಇದಿರಿಕಿಲ್ಲ, ಅದೇನೋ ಮುಸ್ರೆ ಕಟ್ಟಿರಿಕಿಲ್ಲ, ಜಾಸ್ತಿ ಹೊತ್ತು ಟೈಮ್ ತಗೊಳಿಕ್ಕಿಲ್ಲ. ನೆನೆ ಹಾಕಬೇಕು, ಉಜ್ಜಬೇಕು, ಹೀಗೆ ಕೈಯೇ ಒಳಗೆ ಹೋಯ್ಕಿಲ್ವಲ್ಲ ಇದು. ಇಲ್ಲ ಅಂತಂದರೆ ಮುಸ್ರು ಕಟ್ಕೊಬಿಟ್ರೆ ಅವ ಉನಿ ಹಾಕೊಂಡು ಒಂದು ಅರ್ಧ ಗಂಟೆ ಕುತ್ಕೋಬೇಕಾಯ್ತದೆ. ಕೈಯೇ ಒಳಿಕೆ ಹೋಯ್ಕಿಲ್ಲ. ಇದು ನಾನು ಹೆಡ್ತಿ ಹೆಂಗೆ ಉಜ್ತಿದ್ದ ತಾನೆ, ಅವಳು ಹಿಂಗೆ ಏನಾರು ಐಡಿಯಾ ಮಾಡ್ತಿದ್ಲು, ಇಲ್ಲ ಹಂಗೆ ಬಿಟ್ಬಿಡ್ತಿದ್ಲು ಹೆಂಗೋ ತಾನೆ. ಒಟ್ಟಿನಲ್ಲಿ ಹಂಗೆ ಬಿಟ್ಬಿಡ್ತಾಳೆ ಬೇಕಾರೆ. ಇವೆಲ್ಲನೂ ಉಜ್ಜಬೇಕು. ಹೋಗೋ ಹಿಂಗೆ ನೋಡಿ, ಅಟ್ಲೀಸ್ಟ್ ಆಡೋ ನನ್ನ ಗಂಡಂಗೆ ಇವೆಲ್ಲನೇ ಹಿಂಗೆ ಎಲ್ಲನ ಬೆಳಗ್ಗೆ ತೊಳೆದು ಕೊಟ್ಬಿಟ್ಟು ಹೋಗಮ್ಮ. ಅವ್ನು ಹೆಂಗೋ ಒಂಚೂರು ಅನ್ನ ಬೇಯಿಸ್ಕೊಂಡು ಹಿಟ್ಟು ಬೇಯಿಸ್ಕೊಂಡು ತಿನ್ನಲಿ, ಸಾಂಬಾರು ಮಾಡ್ಕೊಂಡು ಅಂತ ಅಂದೀಯ. ಈ ಬೆಳಗವನು ಬಿಟ್ಬಿಟ್ಟು ಹೊಡೋಯ್ತಾಳೆ. ಇದು ನಮ್ಮ ಮನೆ ಬರ, ಏನು ಮಾಡೋಣ. ಇವೆಲ್ಲ ತಿಕ್ಕಬೇಕು. ಇನ್ನೂ ಒಂದಷ್ಟಿದ್ದು ನೆನೆ ಅವಳು ಹೋದ್ಮೇಲೆ ಸಂಜೆಲೆ ಬಿಸಿ ಬೆಳಗ್ವಿದೆ ಊಟ ನಾವು ಊಟ ಮಾಡಬೇಕಲ್ಲ, ಅಡುಗೆ ಮಾಡಬೇಕಲ್ಲ, ಅವೆಲ್ಲನೇ. ಇನ್ನು ರಾತ್ರಿ ಅಕ್ಕಿ ಹಾಕೊಂಡಿದ್ದೆ, ಅಕ್ಕಿ ಹಾಕೊಂಡು ಸಾರಿತ್ತು, ಸಾರು ಬಿಸಿ ಮಾಡ್ಕೊಂಡಿದ್ದೆ. ತೋರ್ತೀನಿ ಅದು ಹೆಂಗೆ ಅಂತ, ಏನೇನಾಯ್ತು ಅಂತ ಅಂದ್ಬಿಟ್ಟು. ಆಮೇಲೆ ಬಿಗ್ ಬಾಸ್ ನೀವು ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರೋ ನಮಗೆ ಗೊತ್ತಿರಲ್ಲ. ಕಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಮಾಮೂಲಿ ಯಾದಗಿರಿ, ಉತ್ತರ ಕರ್ನಾಟಕ ಕೆಲವರೆಲ್ಲ ಪ್ರೀತಿಯಿಂದ ಮಾಡ್ತಾರೆ. ನಿಜವಾಗ್ಲೂ ಧನ್ಯವಾದಗಳು. ನಿಮ್ಮ ಕಡೆ ಯಾವ ಥರ ಐತೆ ಬಿಗ್ ಬಾಸ್ ಹವಾ ಕ್ರೇಜು? ನಮ್ಮ ಮಂಡ್ಯ ಡಿಸ್ಟಿಕಲ್ಲಂತೂ ಸಿಕ್ಕಾಪಟ್ಟೆ ಜೋರು. ಗಲ್ಲಿಯಲ್ಲೂ ಗಿಲ್ಲಿ ಹವ ಅನ್ನೋ ಥರ ಗಿಲ್ಲಿದೆ ಹವ ನಡೀತೈತೆ. ಆಮೇಲೆ ಇಲ್ಲೊಂದು ಇತಿಹಾಸ, ಇನ್ನು 50 ಸೀಸನ್ ಅಲ್ಲ 100 ಸೀಸನ್ ಬಿಗ್ ಬಾಸ್ ಬಂದ್ರೆ ಈ ಮಟ್ಟಕ್ಕೆ ಜನ ತಲೆ ಕೆಡ್ಸ್ಕೊಂಡು ಹೋರಾಟ, ಈ ದೊಡ್ಡ ಹೋರಾಟಕ್ಕೆ ಬೀದಿಗಳಿತಾರಲ್ಲ, ಆ ಥರ ಇಳಿದಿರೋದು. ಗಿಲ್ಲಿ 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 ಅನ್ಕಂಡೆ ಈ ಹವ ಇನ್ನು ನಾನು ಹೇಳ್ತೀನಿಲ್ಲ 50 ಅಲ್ಲ 100 ಸೀಸನ್ ಬಂದರೂ ಈ ಹವ ಮತ್ತೆ ಇರಲ್ಲ ಬಿಗ್ ಬಾಸಲ್ಲಿ ಅಂತ ನನ್ನ ಅನಿಸಿಕೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಐತೆ ಹವ? ಯಾರ್ದು ಜಾಸ್ತಿ ಇದಿರೋದು ಕ್ರೇಜ್ ಇರೋದು, ಫ್ಯಾನ್ ಬೇಸ್ ಇರೋದು, ವೋಟಿಂಗು ಮಾಡ್ತಾ ಇರುವಂಥದ್ದು ಕಮೆಂಟ್ ಮುಖಾಂತರ ತಿಳಿಸಿ. ಏಕೆಂತಂದರೆ ನಾನು ಸ್ಟಾರ್ಟಿಂಗೇ ನನ್ನ ಫಾಲೋವರ್ಸಿಗೆ ತುಂಬ ಗೊತ್ತಿರುತ್ತೆ. ಬಿಗ್ ಬಾಸ್ ಶುರುವಾದಾಗಲೇ ಮಲ್ಲಮ್ಮ ಗಿಲ್ಲಿನ ಆಯ್ಕೆ ಮಾಡಿದ್ದು ನಮಗೆ ತುಂಬ ಖುಷಿ ಕೊಡ್ತು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಮಲ್ಲಮ್ಮ ಗಿಲ್ಲಿಯವರು ಏಕೆಂತಂದರೆ ನಮ್ಮ ತುಂಬ ಹಳ್ಳಿಯವರು, ಒಂಥರ ಮುಗ್ಧರು, ಈ ಥರ ಒಂದು ಹಳ್ಳಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವಾಗ ವಿಡಿಯೋ ಮಾಡಿದೆ. ಆಮೇಲೆ ಮಾಮೂಲಿ ಏನಿಲ್ಲ, ಮಾಮೂಲಿ ಬಿಗ್ ಬಾಸ್ ಜನಗಳೆಲ್ಲ ಯಾವ ಥರ ನೋಡ್ತಿದ್ರು ಆ ಥರ ನೋಡ್ತಿದ್ರು. ಆಮೇಲೆ ಈ ಮೂಮೆಂಟ್ಸು ಇನ್ನೊಂದು 5-6 ವಾರ ಅನ್ನುವಂಗಲೇ ಶುರುವಾಯಿತು ಕ್ರೇಜು, ಭಯಂಕರ ಕ್ರೇಜ್ ಶುರುವಾಯಿತು. ಅಂದರೆ ಗಿಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಹೊರಗಡೆ ಈಗ ಪ್ರತಿ ಮನೆಗೂ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಪ್ರತಿ ಒಬ್ರಿಗೂ ಗೊತ್ತು ಅಂತ ಈ ಥರ ಒಂದು ಕ್ರೇಜ್ ನಡೀತೈತೆ ಅಂತ ಮೋಸ್ಟ್ಲಿ ಗಿಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ನಿಜವಾಗಲೂ ಅದು
ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಏಕೆಂತಂದರೆ ಪ್ರತಿ ಒಂದು ಸಣ್ಣ ಮಕ್ಳಿಗೂ ಗೊತ್ತು, ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೆಲ್ಲ ಗೊತ್ತು. ಆ ಹೊರಗಡೆ ಬಂದ ಮೇಲೆ ಅದು ಎಷ್ಟು ಆಶ್ಚರ್ಯ ಆಗುತ್ತೋ ಗಿಲ್ಲಿಯವ್ರಿಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ 100ಕ್ಕೆ 100% ಫಸ್ಟು ಗಿಲ್ಲಿಯವರು 37 ಕೋಟಿ ಎಲ್ಲ ಇನ್ನೂ 40-50 ಕೋಟಿಗೆ ಹೊಂಟೋಗುತ್ತೇನೋ ಇವತ್ತು. ಮೋಸ್ಟ್ಲಿ ಇವತ್ತು 10 ಗಂಟೆಗೆ ಇವತ್ತು ವೋಟಿಂಗು ಲಾಸ್ಟು. ನಿಜ ಹೇಳ್ತೀನಿ, ನಾನು ಯಾವ ಸೀಸನಲ್ಲೂ ವೋಟ್ ಹಾಕಿರಲಿಲ್ಲ. ಫಸ್ಟ್ ಟೈಮು ಹಾಟ್‌ಸ್ಟಾರ್ ಡೌನ್ಲೋಡ್ ಮಾಡ್ಕೊಂಡು ಈ ಸೀಸನಲ್ಲೇ ವೋಟ್ ಮಾಡಿರುವಂಥದ್ದು. ಏನೋ ಒಳ್ಳೇದಾಗಲಿ. ಫಸ್ಟು ಗಿಲ್ಲಿಯವರು, ಸೆಕೆಂಡು ರಕ್ಷಿತ್ ಅವರು ಅಂತ ನನ್ನ ಅನಿಸಿಕೆ. ಬೇರೆಯವರ ಅನಿಸಿಕೆ ಯಾವ ಥರ ಇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಂದರೆ ವೋಟಿಂಗು ನಾವು ಗೂಗಲಲ್ಲಿ ನೋಡಿದೀವಲ್ಲ, ಸೊ ಅದ್ರ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಫಸ್ಟ್ ಗಿಲ್ಲಿಯವರು, ಸೆಕೆಂಡು ರಕ್ಷಿತ್ ಅವರು. ಇನ್ನು ಮಿಕ್ಕದ್ದು 3ನೇ ಪ್ರೈಸು ಎಲ್ಲ ಇರುತ್ತೆ ಹೆಂಗೋ ಗೊತ್ತಿಲ್ಲ. ಮೋಸ್ಟ್ಲಿ 2 ಅನ್ಕೋತೀನಿ, ರನ್ನರು ಮತ್ತು ವಿನ್ನರು 2. ನೋಡಮ್ಮ, ಏನೋ ಈ ಸಲ ಒಂದು ಆ ಥರ ಹವಾ ಸೃಷ್ಟಿಯಾಗೈತೆ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ, ತುಂಬ ಇಷ್ಟಪಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಓಕೆ, ಬನ್ನಿ ಈಗ ಇವೆಲ್ಲ ತೊಳೆದ್ಬಿಟ್ಟು ಕೋಣೆಲಿ ಏನೇನೈತೆ ಅಂತ ತೋರ್ತೀನಿ. ಕೋಣೆ 16-20 ಈಗ ಎತ್ತಿ ಅವನು ಕಸ ಹೊಡಿಬೇಕು. ಅದು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಮಾಮೂಲಿ ಬೆಳಗ್ತಾ ಇದ್ನ. ಅಲ್ಲಿ ಸ್ವಲ್ಪ ಮಖ ಇಷ್ಟು ಹಿಂಗೆ ಕಾಣ್ತಾ ಇಲ್ಲ. ಅಲ್ಲಿ ನೋಡೋಕೆ ಆಯ್ಕಿಲ್ಲ. ಫ್ರಂಟ್ ಕ್ಯಾಮ್ರಾ ಹಾಕೊಳ್ಳೋಕೆ ಆಯ್ಕಿಲ್ಲ. ಫ್ರಂಟ್ ಕ್ಯಾಮ್ರಾ ಯಾಕೋ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟು ಚೆನ್ನಾಗಿ ಗೊತ್ತಾಯಿಲ್ಲ. ಹಿಂಗೆ ಸುಮಾರಾಗಿ ಬರ್ತದೆ, ದೂರಕ್ಕೆ ಚೆನ್ನಾಗಿ ಬರೀಕಿಲ್ಲ ಅಂತ ಅಂದ್ಬಿಟ್ಟು ಈಗಿದು ಫ್ರಂಟ್ ಕ್ಯಾಮ್ರಾನೇ. ಅಷ್ಟಾಗಿ ಕ್ವಾಲಿಟಿ ವೈಸ್ ಜಾಸ್ತಿ ಬರೀಕಿಲ್ಲ ಅಂತ ಅಂದ್ಬಿಟ್ಟು ಕಾಪಿನೇ ಕುಡ್ದಿಲ್ಲ. ಬೆಳಗಕ್ಕೆ ಹೋದೆ, ಆರೇ ಹೋಗೋದೆ ಹಾಲೇ ಕಾಪಿ ಹಾಲಿತ್ತಲ್ಲ. ನಾನೇನು ಕಾಪಿ ಕುಡಿತಿರ್ಲಿಲ್ಲ, ಹಾಲಿತ್ತಲ್ಲ ಇನ್ನು ವೇಸ್ಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಕಾಪಿ ಕುಡಿಬೇಕು. ಇನ್ನು ಅನ್ನ ಮಾಡಬೇಕು. ಅನ್ನ ಇಲ್ಲಿ ಮಾಮೂಲಿ ಸಾಂಬಾರದೆ, ಅವರೆಕಾಳು ಸಾಂಬಾರು ನನಗೆ ಅಂತ ಉಪ್ಸಾರು ಮಾಡಿಸಿದೆ. ಅವರೆಕಾಳು ಸಾಂಬಾರು ಐತೆ. ಇದ್ರದ್ದು ಮಾಮೂಲಿ ಮಟನ್ ಸಾರು ಇತ್ತಲ್ಲ, ನಾನು ತಿನ್ನಿಕ್ಕಿಲ್ವಲ್ಲ, ಅದಕ್ಕೆ ಅವರೆಕಾಳು ಸಾರು ನನಗೆ. ಅದು ಬಿಟ್ರೆ ಇನ್ನು ತಂಗ್ಳನ್ನ ಐತೆ. ಎಷ್ಟಿರೋದು ನೋಡ್ತೀನಿ. ಇಲ್ಲಿ ಇನ್ನೂ ಇಷ್ಟೊಂದಾರಿ ತಂಗ್ಳನ್ನ ಐತೆ. ಈಗ ತಂಗ್ಳನ್ನೇ ತಿನ್ನಬೇಕು, ವಿಧಿ ಇಲ್ಲ. ಸಣ್ಣಕ್ಕಿ ಅನ್ನ ಹೊಟ್ಟೆ ಉರಿತದೆ. ಅಷ್ಟು 1,600 ರೂಪಾಯಿ ಕಾಸು ಕೊಡ್ತು ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಊಟ ಆಯಿತು. ಈಗ ಬಿಸಾಕೋಕ್ಕೆ ಸೊಸೈಟಿ ಅಕ್ಕಿ ಅನ್ನ ಆದರೆ ಒಂಚೂರು ಬಿಟ್ಬಿಡ್ತೀವಿ, ಬೇಕಾರೆ ಇಟ್ಕಾಕ್ಬಿಟ್ಟು ಮಿಕ್ಕುದ್ದ ಒಂದು ಸ್ವಲ್ಪ ಬಿಟ್ಬಿಡ್ತೀವಿ. ಸೊಸೈಟಿ ಇದರ ಅಷ್ಟೊಂದಾರಿ ಕಾಸು ಕೊಟ್ಟು ತಂದಿರ್ತೀವಿ ಅಂತ ಅಂದ್ಬಿಟ್ಟು ಅಯ್ಯೋ ಇನ್ನೂ ಬೇಜಾನ್ ಕೆಲಸವೇ. ಈಗ ಅದೇ ಅಡುಗೆ ಮಾಡಬೇಕು. ಅದೇ ಒಂದು ಸ್ವಲ್ಪ ಅಕ್ಕಿ ಹಾಕಬೇಕು, ಮುದ್ದೆ ಮಾಡಬೇಕು. ಅದಾದಮೇಲೆ ಈಗ ಹೊಲ್ತಕ್ಕೆ ಓಡಬೇಕು. ಹೊಲ್ತವು ನಮ್ಮ ಫ್ರೆಂಡ್ ಹೊಲ್ತಕ್ಕೆ ಹೋಯ್ತಾವನೆ. ಅಲ್ಲಿ ನೆಕ್ಸ್ಟ್ ಅಪ್ಡೇಟ್ ಎಲ್ಲನೂ ಈಗ ತಿಳಿಸ್ತೀನಿ. ಉಪ್ಪಾಕ ಬಂದರು, ಕಾಳುಪ್ಪು ಒಂದು 3-4 ಥರ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಡ್ರಿಪ್ ಉಪ್ಪನ್ನೇ ಬಿಡ್ಬೋದು. ಅದು ಏನಿಲ್ಲ, ಅದು ಪವರ್ ಜಾಸ್ತಿ ಇರಿಕೆಲ್ಲ ಒಂದು 3-4 ದಿನಕ್ಕೆಲ್ಲ ಹೊಂಟಾಯ್ತದೆ. ತಿರ್ಗಾ ಒಂದು ವಾರ ಆದಮೇಲೆ ಡ್ರಿಪ್ ಉಪ್ಪ ಎಳಿಸ್ತಾ ಇರಬೇಕು. ಅದಕ್ಕೋಸ್ಕರ ಕಾಳು ಉಪ್ಪು ಹಾಕಿದ್ರೆ ಹಂಗೇನಿಲ್ಲ, ಕಾಳುಪ್ಪು ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರ್ತದೆ. ಇದಕ್ಕೆಲ್ಲ ಅಗ್ನಿ ತಿವಿದಾಯಿತು, ಉಪ್ಪಾಕಾಯಿತು. ಹೂವು ನೋಡಿ ಎಲ್ಲ ಏನು ಹಳ್ಳಿ ನಿಂತವೆ, ವೈಟ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು. ಏನಾರ ಒಂದು ವೇಳೆ ರೈಟು ಇದ್ಬಿಟ್ಟು ಒಂದು 50-60 ರೂಪಾಯಿ ಇದ್ಬಿಟ್ಟಿದ್ರು ಎಷ್ಟೊಂದು ದಾರಿ ಹೂವು ಹಳ್ಳಿ ನಿಂತದೆ ಅಂತಂದರೆ, ಇವಾಗ ಕತ್ತರಿಸಿ ಕುಯ್ಕಿದ್ರೆ ಯಾವ ಮಟ್ಟಕ್ಕೆ ಹೂವು ಕುಯ್ಬೋದು ಕತ್ತರಿಸಿ, ಆ ಮಟ್ಟಕ್ಕೆ ಏನಾರ ಹೂವು ಕತ್ತರಿಸಿ ಕುಯ್ಕಂದ್ರೆ ಇಲ್ಲಿಂದ ತೋಟ ನೋಡಿ, ಅಲ್ಲಿಂದ ಹಿಡ್ದು ಅಲ್ಲಿ ಕುಯ್ತಾವ್ರಲ್ಲ ಅವರು, ಅಲ್ಲಿವರೆಗೂ ಐತೆ ಎಲ್ಲೋ. ಮತ್ತು ವೈಟು ಕಮ್ಮಿ ಅಂದರೆ ಒಂದು 2-2.5 ಲಕ್ಷ ರೂಪಾಯಿ ಮಾಲು ಇದು. ಒಂದು 50-60 ರೂಪಾಯಿ ಹೋಗ್ಬಿಟ್ರು 2-2.5 ಲಕ್ಷ ರೂಪಾಯಿ ಮಾಲು ಇದು ಇಲ್ಲಿ ತೋಟದಲ್ಲಿ ಇರುವಂಥದ್ದು. ಅಷ್ಟು ಒಳ್ಳೆ ಬೆಲೆ ಆಗುವಂಥದ್ದು. ಅಂದರೆ ಈಗ ರೇಟ್ ನಡೀತಾ ಇಲ್ಲ, ಒಂದು 20-30 ಚೆನ್ನಾಗಿರೋ 30-20 10 ಹಿಂಗೆಲ್ಲ ಇಷ್ಟ ಬಂದಂಗೆ. ಬಜಾರು 50 ರೂಪಾಯಿ ಇದ್ದಾಗಲೂ ಅಷ್ಟೇ, ಬಜಾರ್ 50 ರೂಪಾಯಿ ಇದ್ದಾಗಲೂ ಮಾಮೂಲಿ ಕೆಲವೊಂದು ಚೆನ್ನಾಗಿಲ್ಲ ಹೂವು ಅಂತ ಅಂದರೆ ಕಮ್ಮಿ ರೇಟು 10 ರೂಪಾಯಿ 15 ರೂಪಾಯಿಗೂ ಕೊಟ್ಬಿಡ್ತಾರೆ. ಗೊತ್ತಾನೆ. ಆಮೇಲೆ ಇವೆಲ್ಲ ತಮಿಳ್ನಾಡಿಂದ ತಂದು ನೆಟ್ಟಿರುವಂಥವು ಸಸಿಗಳು, ಗುಲಾಬಿ, ಥರ ಗುಲಾಬಿ, ಕಲ್ಕಮ್ರ ಇದೆ. ನಮ್ಮ ಜೀವನಕ್ಕೆ ಆಧಾರವಾಗಿದ್ದು ಒಂದು ಟೈಮಲ್ಲಿ ನಾವು ಚಿಕ್ಕರಿದ್ದಾಗ ಕಲ್ಕಮ್ರ ಹೂವು ಬಿಡಿಸ್ಕೊಂಡು ಒಂದೊಂದು ಚವ್ರಿಗೆನ ಕಟ್ಕೊಂಡು ಜೀವನ ಮಾಡ್ತಿದ್ದೋ. ತುಂಬ ಥರ ಇಲ್ಲಿ ಸೀಪೆ ಗಿಡದಿಂದ ಎಲ್ಲನೇ ನೆಟ್ಟವ್ರೆ. ಇದು ನಮ್ಮ ಸ್ನೇಹಿತರದ್ದು ಗದ್ದೆ ಬಂದು ಬೆಳಿಗ್ಗೆಯಿಂದ ನಾವು ಇಲ್ಲಿ ಕೆಲಸ ಆಯಿತು. ಈಗ ಎಳ್ನೀರು ಕಿತ್ಕೊಂಡ್ಬಂದೀವಿ, ಎಳ್ನೀರು ಕುಡಿಯಮ್ಮ ಅಂತ ಅಂದ್ಬಿಟ್ಟು. ಕುಡ್ಲಿಲ್ಲ ಓತ ಕೊಟ್ಟಗಳು ಎಮ್ಮೆಗೆ ಉಲ್ಲಾಕಕ್ಕೆ. ಅದಕ್ಕೆ ಹಂಗೆ ಗುಳಿ ಮಾಡಿ ವಾಲೆ
ಇದೇ ಮಾಡಿಬಿಟ್ಟಿದೀಯಾ? ಕುಡಿ. ಎಳ್ನೀರು ಅದು ಎಳ್ನೀರು ಎಲ್ಲ ಒಂದು ಕೂಲ್ ಡ್ರಿಂಕ್ಸ್ಗಿಂತ ತುಂಬ ಅತ್ಯುತ್ತಮ ಅಂತ ಅಂತಾರೆ ಎಳ್ನೀರ. ಕೆಂದು ಎಳ್ನೀರು ಯಾವ ಥರ ಟೇಸ್ಟ್ ಇರ್ತಾವ ಅದೇ ಥರ ಟೇಸ್ಟ್ ಮಾತ್ರ ಇದು ಹಸಿರು ಎಳ್ನೀರುವೆ. ಈ ಕೆಂದು ಎಳ್ನೀರು ಕೆಲವು ಕಡೆ ಅದೇ ಮರದ ಅದೇ ಲಾಸ್ಟ್ ಮರ ಅದಲ್ಲ ದೊಡ್ಡ ಮರ, ಅದ್ರ ಮರ ಇವು ಇಟ್ಟಿರವು ಯಾವುದೋ ಈ ಕಡೆ ಅಲ್ಲಿ ದೊಡ್ಡ ಮರದ ತಳ್ಳ ಊತಿ ಇದಕ್ಕೆ ನೆಟ್ಟಿರೋದು ಈಗ. ಅದ್ರ ಮಕ್ಳು ಈಗ ಅದು. ಕೆಲವರು ಹೆಂಗಂತ ಗೊತ್ತಾ, ಈ ಕೆಂದು ಎಳ್ನೀರ ತಗಡಿಕಿಲ್ವಂತೆ, ಭಯಂಕರ ಟೇಸ್ಟ್ ಇರ್ತವೆ, ಒಣಗೋಗ್ಬಿಟ್ಟವೆ, ಹಣ್ಣಾಗ್ಬಿಟ್ಟವೆ ಅಂತ ಅಂದ್ಬಿಟ್ಟು ಅದ ಇಷ್ಟಪಡಿಕಿಲ್ವಂತೆ ಕೆಲವು ಕಡೆ. ಅದ್ರ ಅವ್ರಿಗೇನು ಗೊತ್ತು, ಕೆಂದು ಎಳ್ನೀರು ಟೇಸ್ಟು ಅದರಂಥ ಟೇಸ್ಟು ಸಖತ್ತಾಗಿರ್ತವೆ. ಬಂಬ್ಲೂ ಬಿಡಲ್ಲ. ಏಕೆಂತಂದರೆ ಇಲ್ಲೂ ಮಾಮೂಲಿ ಈಗ 40 ರೂಪಾಯಿ ಒಂದು ಲೋಕಲಲ್ಲಿ ಎಲ್ಲೇ ಹೋದ್ರೂ ಮಿನಿಮಮ್ 40 ರೂಪಾಯಿ ಇರ್ತದೆ. ಕೂಲ್ ಡ್ರಿಂಕ್ಸ್ ಏನು 10 ರೂಪಾಯಿ 20 ರೂಪಾಯಿ 30 ರೂಪಾಯಿಗೆಲ್ಲ ಸಿಗ್ತವೆ. ಎಳ್ನೀರು ಮಾತ್ರ 40 ರೂಪಾಯಿನೇ. ಏಕೆಂತಂದರೆ ಒಂದು ಎಳ್ನೀರು ಒಂದಷ್ಟು ಟೈಮ್ ತಗೋತದೆ, ದೇಹಕ್ಕೆ ತುಂಬ ಒಳ್ಳೆಯದು. ಹೊಲ್ತಾವು ಕೊಡ್ಲಿ ಇಲ್ವಲ್ಲ, ಕೊಡ್ಲಿ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಕಬ್ಬಣದ ಪೀಸ್ ತಗೊಂಡು ಬಾಡ್ದೆ ಇದ ಬಂಬ್ಲು ಐತಲ್ಲ, ಬಂಬ್ಲು ತಿನ್ನಮ್ಮ ಅಂತ ಅಂದ್ಬಿಟ್ಟು ಹುಷಾರು. ಆದರೂ ಒಂದು ಕುಡ್ಲು ಇರಬೇಕು. ಅಯ್ಯೋ ಬಂಬ್ಲು, ಅದೇ ಬಂಬ್ಲು, ಬಂಬ್ಲು ಅದೇ ನೋಡು ನಿಂತ್ಕೊಡು, ನಿಂದು ಹೇಳ್ತೀನಿ. ಅದೇ ಏಟು ನೋಡಿ, ಹಗ್ಗತ್ತಾಗೆ ಆ ಕಡೆಯಿಂದ ಒಂದು ಬಿಡು ಹಂಗೆ ಮೆತ್ತಿಗೆ ಕಚ್ಕೊಬಿಟ್ಟಿದ್ದ ಕೇಳು. ಇಲ್ಲ ಆ ಕಡೆಯಿಂದ ಒಂಚೂರು ಬಿಡು ಬಂಬ್ಲು ಚೆನ್ನಾಗಿದೆ. ಇದು ಕೆರೆ ಚಿಪ್ಪು ಕೊಡ್ತೀನಿ, ಇದು ಕೆರೆ ಚಿಪ್ಪು. ಇದರೆಲ್ಲ ಕುಯ್ಕೋಬೇಕು. ಇದನ್ನೇ ತಗೊಳ್ಬಿಡು. ಇಲ್ಲವಲ್ಲ ಅಲ್ಲಿ ಬೇಡ ಅವು. ಕೆರೆ ಚಿಪ್ಪು ತಗೋರು. ಬಂಬ್ಲು ಸಗತ್ತಾಗತ್ತೆ. ನಾನು ಹೇಳಿವ ಸುಪ್ಪುರಕ್ಕೆಲ್ಲ ಗೆಳಿ ಅಂತ ಒಂದು ಮನೇನು ಬಿಡ್ತಲ್ಲ ಕಾಯೋಕ್ಕೆ, ಆ ಬಿಟ್ಬಿಟ್ಟು ಅಂತ ತಿಂದು ಹಾಕ್ಬಿಟ್ಟಿವಿ, ಎಲ್ಲ ಎಳ್ನೀರು ಕುಡ್ದು ಹಾಕ್ಬಿಟ್ಟಿವಿ ನಾವು. ಈ ಸುಮಾರು ವರ್ಷ ಆಯ್ತು ಎಳ್ನೀರು ಕುಡ್ದು. ಈ ಮರದ ಎಳ್ನೀರು ಅಷ್ಟೇ ಯಾವ ಕುಡ್ದ ಇಕ್ಕೆ ಎಳ್ನೀರು ಜಾಸ್ತಿ ಕುಡ್ತಿರೋದು. ಕುಡ್ದು ಹಾಕ್ಬಿಟ್ಟಿವಿ ಇತ್ತೀಚೆಗೆ.